ಧಾರವಾಡದ ಅಪ್ಪನ ಎಲ್ಲ ಅಭಿಮಾನಿಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳು. ವಾಸ್ತವಿಕ 2024 ನವೆಂಬರ್ ಹೀಗೊಂದು ಕಾರ್ಯಕ್ರಮ ಮಾಡ್ತೀವಿ. ಬನ್ನಂಜಿಯವರ 90ರ ನಮನ ಅನ್ನೋ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿ, ನಿಮಗೆ ಆ ಥರದ ಬನ್ನಂಜಿಯವರ ಸಂಬಂಧ ಒಡನಾಟ ಇದ್ದರೆ ನೀವು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ ಆಗ 2024 ನವೆಂಬರ್ನಲ್ಲಿ ಹಾಕಿದ ಒಂದು ವಾಟ್ಸಪ್ ಪೋಸ್ಟಿಗೆ ಈ ಹರೆಯದ ಹರ್ಷ ಡಂಬಳ್ 2026 ಫೆಬ್ರವರಿಯಲ್ಲಿ ನಾವು ಮಾಡ್ತೇವೆ ಅಂತ ಆಗ ಮಾತಾಡಿದ್ದು. ಅದನ್ನು ಇವತ್ತಿನವರೆಗೂ ಕೂಡ ನಮ್ಮ ಬೆನ್ನು ಹತ್ತಿ ಇದು ಹೀಗೆ ಮಾಡೋಣ, ಹೇಗೆ ಮಾಡೋಣ, ಇವರನ್ನು ಕರೆಯೋಣ ಅಂತ ಹೇಳಿಕೊಂಡು ಎಲ್ಲರನ್ನ ಸೇರಿಸಿ ಪೋಣಿಸಿ ಕೊಟ್ಟದ್ದು ಎಂಥ ಅದ್ಭುತ ರತ್ನಗಳನ್ನು ನೀವು ನೋಡಿದ್ದೀರಿ. ಒಂದು ದೃಷ್ಟಿಯಿಂದ ಅಪ್ಪನ ವಿದ್ವತ್ ಪ್ರಪಂಚ ಇವತ್ತು ಎಷ್ಟು ಈ ಧಾರವಾಡದ ವಿದ್ಯಾನಗರಿಯಲ್ಲಿ ಎಷ್ಟು ಸುಂದರವಾಗಿ ಅನಾವರಣ ಆಯಿತು ಅಂತ ನನಗೊಂದು ಥರದ ಧನ್ಯತೆಯ ಭಾವ ಬರ್ತಿತ್ತು. ಯಾಕೆಂದರೆ ಅಪ್ಪ ಅತ್ಯಂತ ಒಡನಾಟದಲ್ಲಿದ್ದದ್ದು ಧಾರವಾಡದ ಜೊತೆಗೆ. ಅದು ಬೇಂದ್ರೆಯಿಂದ ಆರಂಭ ಆದರೆ ಶಂಭಾ ಜೋಶಿ, ಹಾಗೆಯೇ ಜಡಭರತ ಅನ್ನಿಸಿಕೊಂಡ JB ಜೋಶಿಯವರು, ಅವರಲ್ಲದೆ ಕೀರ್ತಿನಾಥ ಕುರ್ತಕೋಟಿಯವರು, ಈಗಾಗಲೇ ಇವರೆಲ್ಲ ಹೇಳಿದ ಹಾಗೆ ಆರ್ಯರು, ಮತ್ತು ಇಬ್ಬರು ಹೆಣ್ಮಕ್ಕಳು ನಿಮಗೆ ಗೊತ್ತಿಲ್ಲದಿದ್ದರೂ ನಾನು ನೆನಪಿಸಬೇಕಾದದ್ದು ಗೀತಾ ಕುಲಕರ್ಣಿಯವರು ಮತ್ತು ಮಾಲತಿ ಪಟ್ಟಣ ಶೆಟ್ಟಿಯವರು. ನಾನು ಕೂತ್ಕೊಂಡಾಗ ಇವರ ವಿದ್ವತ್ ಪ್ರಪಂಚ ನೋಡಿ, ಅವರಿಗೆ ಒಬ್ಬ ವಿಜ್ಞಾನಿಯಾಗಿ ಅಪ್ಪನ ಸಾಂಖ್ಯದ ಬೆನ್ನು ಹತ್ತಿದಾಗ ಅದರೊಳಗೆಲ್ಲ ಹೇಗೆ ಎನರ್ಜಿ ಕಾಣ್ತಿತ್ತು ಗಮನಿಸಿದ್ರಿ. ಒಬ್ಬ ವಿಜಯ ಸಿಂಹಾಚಾರ್ಯರಿಗೆ ಪಂಡಿತರಾಗಿ ಅದರ ಕನ್ನಡದ ಭಾಷಾ ಸೊಗಡು ನೋಡುವಾಗ ಅವರು ಎಷ್ಟು ತನ್ಮಯರಾದರು ಅಂತ ನಾನು ಕೂಡ ವಿಸ್ಮಿತಳಾಗಿ ನೋಡ್ತಿದ್ದೆ. ರಾಮ್ ಭಟ್ ಅವರು ತೆರೆದಿಟ್ಟ ಭಗವದ್ಗೀತೆಯ ಲೋಕ ನೋಡಿದಾಗ ನಮ್ಗೆ ಅಪ್ಪ ಗೊತ್ತೇ ಆಗಲಿಲ್ವಲ್ಲ ಅಂತೆಲ್ಲ ಗೊತ್ತಾಗೋದಿದೆಯಲ್ಲ. ಇದರ ಒಳಗೆ ನನಗೆ ಆಶ್ಚರ್ಯ ಆದದ್ದು, ಅಪ್ಪ ಯಾವತ್ತೂ ಕೂಡ ಯಾಕೆ ಆರ್ಯರ ಅಷ್ಟು ಬೆನ್ನು ಹತ್ತಿ ಅವ್ರ ಮನೆಯಲ್ಲೇ ವಾಸ ಇದ್ದು ಅವರು ಮಾಡಿದ ಅಡುಗೆಯನ್ನು ಊಟ ಮಾಡಿಕೊಂಡು ಅವ್ರ ಜೊತೆಗೆ ರಾತ್ರಿ 2 ಗಂಟೆವರೆಗೂ ಎಲ್ಲ ಎಚ್ಚರ ಇದ್ಕೊಂಡು ಯಾಕೆ ಇರ್ತಿದ್ರು. ಒಂದೊಂದು ಸಾರಿ ನನಗೆ ಅನಿಸೋದು, ಅಪ್ಪನಿಗೆ ಆರ್ಯರು ಪೀಠಾಧಿಪತಿಗಳಾದಾಗಲೂ ಗೊತ್ತು. ಪೀಠ ಬಿಟ್ಟ ಮೇಲೆ ಸಾಮಾನ್ಯವಾಗಿ ಯಾರು ಮಡಿವಂತ ವಲಯದವರಿದ್ದಾರೆ ಅವರು ಪೀಠ ಬಿಟ್ಟ ಸ್ವಾಮಿಗಳ ಒಡನಾಟ ಇಟ್ಕೊಳ್ಳೋದಿಲ್ಲ, ಕಳ್ಚ್ಕೋತಾರೆ. ಆದರೆ ಅಪ್ಪ ನೋಡಿ, ಕೇವಲ ಆರ್ಯರನ್ನಲ್ಲ, ನೀವು SL ರಾವ್ ಅಂತ ತಮಗೆ ಗೊತ್ತಿರ್ಬೋದು, ಪ್ರಥಮ ಪೀಠವನ್ನು ತ್ಯಾಗ ಮಾಡಿದವರು ರಘುವಲ್ಲಭ ತೀರ್ಥರು ಅಂತ ಪಲಿಮಾರು ಮಠದ ರಘುವಲ್ಲಭ ತೀರ್ಥರು ಅವರ ಹೆಸರು. ಹಾಂ, ಅವರು SL ರಾವ್ ಅಂತ ಅವರ ಮುಂದಿನ ಹೆಸರನ್ನು ಇಟ್ಕೊಂಡ್ರು. ಆ SL ರಾವ್ ಜೊತೆಗೆ ಮೊನ್ನೆ ತಾನು ದೇಹತ್ಯಾಗ ಮಾಡುವವರೆಗೂ ಅದೇ ಒಡನಾಟ. ಈ ಸ್ವಾಮಿತ್ವವನ್ನು ತ್ಯಾಗ ಮಾಡಿದವರಿಗೆ ಗೃಹಸ್ಥಾಶ್ರಮದಲ್ಲಿ ಪಾಪ ತೊಂದರೆ ಆದರೆ, ಅವರನ್ನು ಯಾರಾದರೂ ಧಿಕ್ಕರಿಸಿದರೆ, ಅವರಿಗೆ ಯಾರೂ ಒಡನಾಟ ಕೊಡದಿದ್ದರೆ, ಅವರ ಲೈಫಿನಲ್ಲಿ ಮತ್ತೊಂದು ದುಃಖ ಸಂಭವಿಸಬಾರ್ದು ಅನ್ನುವ ಒಂದು ಕನ್ಸರ್ನ್ ಥ್ರೂಔಟ್ ಆರ್ಯರ ಜೊತೆಗಿತ್ತು, SL ರಾಯರ ಜೊತೆಗಿತ್ತು ಅಪ್ಪನಿಗೆ. ಅಂದರೆ ಒಬ್ಬ ಪಂಡಿತ ಎಷ್ಟು ಭಾವುಕನೂ ಇದ್ದರು ಅಂತ ನಮ್ಮಪ್ಪ. ಈಗ ಗೀತಾ ಕುಲಕರ್ಣಿಯನ್ನು ಹೇಳಿದರು. ಗೀತಾ ಕುಲಕರ್ಣಿ ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ನನಗೆ ಗೊತ್ತಿಲ್ಲ. ನನ್ನನ್ನು 4 ಅಥವಾ 5ನೇ ಕ್ಲಾಸ್ನಲ್ಲಿ ನೋಡಿದ ತಾಯಿ ಅವರು. ಆ ತಾಯಿ ಗೋವಿಂದ 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 ಬಂದರೆ ಆ ಗೇಟಿನಿಂದ ಕರೆಯೋದು, ಇವರು ಗೀತಕ್ಕ ಗೀತಕ್ಕ ಗೀತಕ್ಕ. ದಾಮೋದರನ ಹಾಗೆ ಇದ್ದರು ಅಪ್ಪ, ಕಟ್ಟಿಸಿಕೊಂಡು ಗೀತಕ್ಕನ ಕೈಯಲ್ಲಿ ಅಷ್ಟು ಪ್ರೀತಿ. ಹಾಗಂತ ಅದು ಎಷ್ಟು ಪರಿಶುದ್ಧ ಪ್ರೀತಿ ಅಂದರೆ, ನಮ್ಮ ಅಮ್ಮ ನನಗೆ ಹೇಳ್ತಿದ್ರು, ನಾನು ಅವಾಗಿನ್ನೂ ಇದು ಎಂತ ಹೀಗೆ ಅಪ್ಪ ಇರೋದು ಅನ್ನೋ ಭಾವದಲ್ಲೇ ನಾನು ನೋಡುವಾಗ, ಎಷ್ಟು ಚಂದ ಪ್ರೀತಿ ನೋಡು ಅಂತ ನನ್ನ ಅಮ್ಮ ನಂಗೆ ಹೇಳ್ತಿದ್ರು ಅವರಿಬ್ಬರ ಪ್ರೀತಿಯನ್ನು. ಅಪ್ಪ ಹೀಗೆಲ್ಲ ಧಾರವಾಡದಲ್ಲಿ ಮಡಿಮೈಲೇ ಇಲ್ಲದೆ ಎಲ್ಲರ ಜೊತೆಗೆ, ಅದು ಆರ್ಯರು, ಬೇಂದ್ರೆ ಹತ್ರ ಹೋದವರು ಶಂಭಾ ಜೋಶಿ ಹತ್ರ ಹೋಗೋದಿಲ್ಲ ಅನ್ನುವ ಏನಾದರೂ ಗೆರೆಗಳಿದ್ರೆ ಅಪ್ಪನಿಗೆ ಅದೂ ಇಲ್ಲ. ಈಗ ನಾರಾಯಣ್ ಪಾಟೀಲ್ ಗೌಡ್ರ ಅವರನ್ನು ನೋಡಿದ್ವಲ್ಲ, ಪಾಟೀಲ್ ಅವರು ಹೇಗೆ ಹೇಳಿದರು, ಎಲ್ಲವನ್ನು ಬೆರೆಸಿಕೊಂಡು ನಮಗೆ ಕೊಟ್ಟ ಒಂದು ವಿಶೇಷ ಸಂದೇಶ ಅಂತಂದರೆ, ಇಲ್ಲಿ ಯಾರನ್ನು ಕೂಡ ಪಂಕ್ತಿ ಪಾವನಾಹ ಅಂತ ಅಪ್ಪ ಪದೇ ಪದೇ ತನ್ನ ಬಗ್ಗೆ ಹೇಳೋರು. ಬರೇ ಮಾತಾಡಲಿಲ್ವಲ್ಲ, ಎಲ್ಲರ ಜೊತೆಗೆ ತಾನಿದ್ದಾಗ ಎಲ್ಲರನ್ನೂ ತಾನು ಮಡಿ ಮಾಡಿ ಬಿಡ್ತೇನೆ ಅನ್ನೋ ಭಾವದಲ್ಲೇ ಇದ್ದದ್ದು ನಮಗೆ ತುಂಬ ಕಲೀಲಿಕ್ಕಿದೆ ಅಂತ ನನಗನ್ನಿಸುತ್ತೆ. ಏಕಕಾಲಕ್ಕೆ ಇಷ್ಟು ಹಿರಿಯರು ಇಷ್ಟು ಶ್ರದ್ಧೆಯಿಂದ ಇಂಥದ್ದೊಂದು ಕಾರ್ಯಕ್ರಮ ಆಯೋಜಿಸುವಾಗ ನಾವು ಎಷ್ಟು ಸಣ್ಣವರಾಗಬೇಕಲ್ಲ ಅಂತ ವಿಲವಿಲ ಒದ್ದಾಡುವ ಹಾಗೆ ಅಲ್ಲಿ ಕೂತು ಅನುಭವಿಸ್ತಿದ್ದಂತಹ ಯಾತನೆ.
ಇಂಥ ಹೊತ್ತಿನಲ್ಲಿ ಬಹಳ ಆಶ್ಚರ್ಯ ಆದದ್ದು, ಈ ದಾಮೋದರ ಲಾ ಕುಲಕರ್ಣಿಯವರನ್ನು ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ನಾನು ನೋಡಿದ ನೆನಪು ನನಗಿಲ್ಲ. ನನಗೆ ಹರ್ಷಣ್ಣ ಒಂದು ದಿನ ಫೋನ್ ಮಾಡಿ ಹೇಳಿದರು, ದಾಮೋದರ ಲಾ ಕುಲಕರ್ಣಿಯವರು ನೀನು ಇಲ್ಲಿ ಬಂದಾಗ ಯಾವುದೋ ಭಾಷಣ ಮಾಡಿದಾಗ ಕೇಳಿದ್ದಾರೆ ಅಷ್ಟೇ, ಮತ್ತು ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಂಥವರು ತಾವು ಹೋಗುವಾಗ 1,00,000 ಸತ್ಯಕಾಮ ಪ್ರತಿಷ್ಠಾನಕ್ಕೆ ಕೊಡಬೇಕು ಅಂತ ವಿಲ್ ಬರೀತಾರೆ. ಇದು ಒಂದನೆಯ ವಿಶೇಷ. ಎರಡನೇದ್ದು, ಮಕ್ಕಳು ಮುಚ್ಚಿಟ್ರೆ ನಮಗೇನು ಗೊತ್ತಾಗ್ತಿತ್ತು. ಈಗಿನ ಕಾಲದಲ್ಲಿ ಬರೆದಿಟ್ಟದನ್ನು ಮುಚ್ಚಿರೋ ಮಕ್ಕಳು ಬಹಳ. ಅಂಥದ್ರಲ್ಲಿ ಯಾರಿಗೋ ಬರೆದದ್ದನ್ನು ಸ್ವಂತ ಮಕ್ಕಳಿಗೆ ಬರೆದಿಟ್ಟದನ್ನು ಮುಚ್ಚಿಡುವ ಕಾಲಘಟ್ಟದಲ್ಲಿರುವಾಗ ಯಾರೋ ಒಬ್ರು 3ನೇವ್ರಿಗೆ ಬರೆದನ್ನು ಇವರೇ ಒಳಗೊಳಗೊಂದು ಕಾಂಪ್ರಮೈಸ್ ಮಾಡಿ ವೀಣಾ ಅವ್ರಿಗೆ ಹೇಳೋದೇ ಬೇಡ ಅಂದಿದ್ರೆ ನಮಗೇನು ಗೊತ್ತಾಗ್ತಿತ್ತು. ಏನು ದೊಡ್ಡ ಮನಸ್ಸು. ನಾನು ಆ ದೊಡ್ಡ ಮನಸ್ಸಿಗೆ, ಅದು ಲಕ್ಷದ ಮೇಲಿನ ಸಂಗತಿ, ಅದು ಆ ಒಂದು ವಿಶೇಷ ಭಾವಕ್ಕೆ ಕೂಡ ನಮಿಸ್ತೇನೆ. ಇಂಥ ಎಲ್ಲ ಕಾರಣಗಳಿಗಾಗಿ ಇವತ್ತು ಧಾರವಾಡ ನಮಗೆ ತುಂಬ ಪವಿತ್ರವಾಗಿದೆ. ಅಪ್ಪನ ಎಷ್ಟೆಷ್ಟೋ ಸಂಗತಿಗಳನ್ನು ನಾವು ಕಂಡೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ನಾವು ತಿಳಿದೇ ಇಲ್ಲ ಅನ್ನುವ ಹೆಚ್ಚು ಒಂದು ನಮ್ಮ ಒಳಗಿನ ಅಜ್ಞಾನದ ಭಾಗವನ್ನು ತೆರೆದು ತೋರಿಸುವ ಹಾಗೆ ನೀವೆಲ್ಲ ನಮಗೆ ಅಪ್ಪನನ್ನು ಕಟ್ಟಿಕೊಟ್ಟಿದ್ದೀರಿ. ಆ ಅಪ್ಪನ ವಿಸ್ತಾರ, ಆ ವೈಶಾಲ್ಯ. ನಾವು ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳು ಮಧ್ವ ಸರೋವರದ ತೀರ್ಥ ಕಲಶವನ್ನು ಕೊಟ್ಟು, ಕೃಷ್ಣನ ಕಡೆಗೋಲನ್ನು ಸಾಂಕೇತಿಕವಾಗಿ ಕೊಟ್ಟು ಅಲ್ಲಿ ಯಾತ್ರೆ ಆಗಸ್ಟ್ 2ಕ್ಕೆ ಆರಂಭ ಮಾಡಿದ್ದೇವೆ. ಸುಮಾರು 28 ಕಾರ್ಯಕ್ರಮಗಳು ವರ್ಷ ಪೂರ್ತಿ, ತಿಂಗಳಿಗೆ 2ರ ಹಾಗೆ. ಅಮೇರಿಕದಲ್ಲಿ ಮಾತ್ರ 4. ಹಾಗಾಗಿ ಒಟ್ಟು ಆಲ್ಮೋಸ್ಟ್ 28 ಸಮಾರೋಪ ಬೆಂಗಳೂರಿನಲ್ಲಿ 1, 2, 3. ಇದು ನಾವು ಮಾಡ್ತಾ ಇರೋದು ಯಾಕೆ? ನಮ್ಮಪ್ಪನನ್ನು ನಾವು ಹೇಳಲಿಕ್ಕ ಅಲ್ಲ, ಬಹುಶಃ ನಮಗೆ ನಮ್ಮಪ್ಪ ನನ್ನ ಕಂಡದ್ದು ಸಾಲಿಲ್ಲ ಅನ್ನುವ ಭಾವಕ್ಕೆ, ತಿಳಿದದ್ದು ಗೊತ್ತಾಗಲೇ ಇಲ್ವಲ್ಲ ಅನ್ನುವ ಒಂದು ನಮ್ಮ ಒಳಗಿನ ಪೊಳ್ಳುತನವನ್ನು ನಿಮ್ಮ ಮುಂದೆ ಇಟ್ಟು ನೀವು ಒಂಚೂರು ಹೇಳಿ ಅಂತ ನಿಮ್ಮ ಮುಂದೆ ಬಹಳ ವಿನೀತರಾಗಿ ಕೇಳಿಕೊಂಡ ಒಂದು ಫಲ. ಅದೆಲ್ಲದರ ಪರಿಣಾಮವಾಗಿ ಅಪ್ಪ ನಮಗೆ ಕಾಣಿಸ್ತಿದ್ದಾರೆ. ನೀವು ನಮಗೆ ಅಪ್ಪನನ್ನು ತೋರ್ತಿದ್ದೀರಿ. ಇದು ಚಂದ್ರನ ಕಡೆಗೆ ತೋರುವ ಬೆರಳು ಅನ್ನುವ ಹಾಗೆ, ಫಿಂಗರ್ ಪಾಯಿಂಟಿಂಗ್ ಟು ದ ಮೂನ್ ಅಂತ ಭಾವಿಸ್ತಾ, ಆ ಚಂದ್ರ ಅಷ್ಟೇ ದೂರವೇ ಉಳಿದ್ರೂ ಈ ಬೆರಳು ಏನೋ ದಿಶೆ ತೋರಿಸಿತು ಅನ್ನುವ ಹಸಿವಿನಲ್ಲಿ ನಾವು ನಿಮ್ಮೆಲ್ಲರಿಗೂ ತುಂಬ ಪ್ರಾಂಜಲವಾಗಿ ವಂದಿಸಿ, ನಾನು ವೈಯಕ್ತಿಕವಾಗಿ ನೀವು ರಾಧಿಕಾ ಕಾಖಂಡಕಿಯವರ ಭಾವನಾತ್ಮಕ ಸ್ಪಂದನ ನೋಡಿದ್ರಿ. ಒಬ್ಬೊಬ್ಬರು ಒಂದೊಂದು ಸ್ಪಂದನದಲ್ಲೇ ಅಪ್ಪ ಎಷ್ಟೆಷ್ಟು ರೀತಿಯಿಂದ ಆವರಿಸ್ತಾರೆ ಅಂಥ ರಾಧಿಕಾ ಅಕ್ಕ ಅವರಿಗೆ, ಅಥವಾ ಕಾಖಂಡಕಿಯವರ ಹಾವಮೆ ಕಾಖಂಡಕಿಯವರು ಕೂಡ ಅದರ ಇನ್ನೊಂದು ಮುಖವಾಗಿ ತಾನು ಹೇಗೆ ಅಪ್ಪನ ಒಡನಾಟ ಅಂದಾಗ ಅವರಿಗೆ, ರಮೇಶ್ ವಾಸ್ತವಿಕ ಒಬ್ಬ ವಿಜ್ಞಾನಿ, ಅವರು ವೃತ್ತಿಯಿಂದ ತಾನೇ ಸ್ವಯಂ ನಿವೃತ್ತಿ ತಗೊಂಡಿರೋದು ಈ ಅಧ್ಯಾತ್ಮದ, ಈ ವೇದಾಂತದ ಲೋಕವನ್ನು ಹೆಚ್ಚು ತೊಡಗಿಸಿಕೊಳ್ಬೇಕು ಅಂತ. ಅಂಥ ಒಂದು ಪರಿಶ್ರಮಕ್ಕೆ ಅವರಿಗೆ ಯಾರು ಬುನಾದಿ ಅಂದರೆ ನಮ್ಮಪ್ಪ ಅಂತಾರೆ. ಅವರು ನಡೆಸಿದ ದಾರಿಯಲ್ಲಿ ನಡೀತೇನೆ ಅಂತಾರೆ. ಅಂಥವರು ಶ್ರೀರಾಮ್ ಭಟ್ರು, ಅವರನ್ನು ಬೆಂಗಳೂರಿನ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕರೆದಾಗ ನನಗೆ ಅವರು ಒದಗಿ ಬರಲಿಲ್ಲ. ಏನೋ 2-3 ಸಂದರ್ಭಗಳಲ್ಲಿ ನಾನು ಅವರನ್ನು ಸಂಪರ್ಕಿಸಿದ್ದೆ. ಆದರೆ ಇವತ್ತು ಅವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಎಲ್ಲಕ್ಕೂ ನಮಗೆ ಒಂದು ಹರ್ಷ ಡಂಬಳ ಅಂಥವರ ಬಹಳ ವಿಶೇಷವಾದ, ಅದು ಸಾಮಾನ್ಯ ಭಾಷೆಯಲ್ಲಿ ನಾನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೊಟ್ಟಂತಹ ಒಂದು ಭರವಸೆಯೋ ಬಲವೋ ಅದು ಯಾವ ಕಾಲಕ್ಕೂ ನಮ್ಮ ಮೇಲೆ ಇರುವ ಋಣ. ನಾವು ಅದನ್ನು ಹೊತ್ತು ಹಗುರಾಗ್ತೀವಿ. ಹಾಗೆಯೇ ನಮ್ಮನ್ನು ನಿರಂತರವಾಗಿ ನಡೆಸುವ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್, ನಾನು ಅವ್ರ ಬಗ್ಗೆ ಹೇಳಿದರೆ ನಮ್ಮ ಪ್ರತಿಷ್ಠಾನವನ್ನು ನಡೆಸುವ ನಮ್ಮದೇ ಪಿತೃಸದೃಶರನ್ನು ನಿಮ್ಮ ಮುಂದೆ ಕೊಂಡಾಡಿದ ಹಾಗೆ. ಅಂಥ ಪಿತೃಸದೃಶ ಸ್ವರೂಪರಾಗಿ ಅವರು ಇಡೀ ದಿನ ಹೀಗೆ ಬೆಳಿಗ್ಗಿಂದ ಜರ್ನಿ ಮಾಡಿರ್ತಾರೆ, ಇಲ್ಲಿ ಬಂದು ಕೂತ್ಕೊಳ್ತಾರೆ, ಒಂದು ದಿವಸ ಒಟಗುಟ್ಟುವುದಿಲ್ಲ. ಎಷ್ಟೊತ್ತು ಕೂತ್ಕೊಳ್ಳೋದು, ನಂಗೆ ಕಾಲು ನೋಯ್ತದೆ, ಆಗಲ್ಲ, ಯಾವ ಮಾತುಗಳಿಲ್ಲ. ಇಂಥದ್ದೆಲ್ಲ ಸಂಯಮ ತಾಳ್ಮೆಯನ್ನು ನಾವು ಕೂಡ ಕಲಿಬೇಕು ಅಂತ ಅವರನ್ನು ನೋಡುವಾಗ ಅನಿಸುತ್ತೆ. ಅಂಥ ಎಲ್ಲ ಭಾವಸಂಗಮಗಳನ್ನು ನಿಮ್ಮ ಸಮ್ಮುಖದಲ್ಲಿ ನಾವು ಅನುಭವಿಸಿದ್ದೇವೆ. ನಮಗೆ ತುಂಬ ಕೃತಾರ್ಥ ಭಾವವಿದೆ. ಅಪ್ಪ ಇನ್ನಷ್ಟು ನಮಗೆ ಅರ್ಥ ಆಗುವ ಹಾಗೆ ನೀವೆಲ್ಲ ನಮಗೆ ಅವರನ್ನು ತೋರಿಸಿ ನಿವೇದಿಸಿ ಅಂತ ನಿಮ್ಮ ಮುಂದೆ ಬಹಳ ಪ್ರಾಂಜಲವಾಗಿ ಪ್ರಾರ್ಥಿಸಿಕೊಳ್ತಾ, ನೀವು ಇಷ್ಟು ಹೊತ್ತು ಪ್ರೀತಿಯಿಂದ ಕೂತದ್ದಕ್ಕೆ, ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲ ರೀತಿಯ ನಮ್ಮ ಈ ಒಂದು ಬಾಲಲೀಲೆಗಳನ್ನು ಅಥವಾ ವಿದ್ವತ್ತಿನ ಮಹಾ ಸಾಧನೆಗಳನ್ನು ಎಲ್ಲವನ್ನು ನೀವು ಕಣ್ತುಂಬ
ಕಂಡು ಕಿವಿ ತುಂಬ ಕೇಳಿ ನಮ್ಮನ್ನು ಹರಸಿ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಮಗದೊಮ್ಮೆ ಮಣಿದು ನಮಸ್ಕಾರ.